ಹಲೋ ನಮಸ್ಕಾರ ವೀಕ್ಷಕರೇ. ಮುಂದಿನ ವಾರ ಕಲರ್ಸ್ ಕನ್ನಡದಲ್ಲಿ ಒಂದು ಒಳ್ಳೆ ಸೀರಿಯಲ್ ಬರ್ತಿರುವಂಥದ್ದು ಶ್ರೀಗಂಧದ ಗುಡಿ. ಈಗಾಗಲೇ ನೀವು ಪ್ರೋಮೋಗಳನ್ನ ನೋಡಿರ್ತೀರಾ. ಒಂದು ಅಣ್ಣ ತಮ್ಮಂದಿರ ಕತೆ, ತುಂಬ ಎಕ್ಸೈಟ್ಮೆಂಟಿಂದ ಎಲ್ಲರೂ ಕೂಡ ವೆಯ್ಟ್ ಮಾಡ್ತೀರಾ. ಅದರಲ್ಲೂ ಕೂಡ ಬಿಗ್ ಬಾಸ್ ಆದ ನಂತರದಲ್ಲಿ ಶಿಶಿರ್ ಅವರು ಅದರಲ್ಲಿ ಇರುವಂಥದ್ದು ಫ್ಯಾನ್ಸ್ಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ನನ್ನ ಜೊತೆಗೆ ಕಲರ್ಸ್ ಕನ್ನಡ ಮನೆ ಮಗ ಬಿಗ್ ಬಾಸ್ ಶಿಶಿರ್ ಅವರೇ ಇದ್ದಾರೆ. ಸೊ ನಾನು ಅವ್ರನ್ನ ಮಾತನಾಡಿಸ್ತಾ ಹಾಯ್ ಸರ್, ಹೇಗಿದ್ದೀರಾ? ಸೂಪರ್ ಮೇಡಮ್, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಒಬ್ಬ ಅಣ್ಣನ ರೀತಿಯಲ್ಲಿ ಮೊದಲನೇ ಮಗ ಅಂತಂದರೆ ಜವಾಬ್ದಾರಿ ಹೇಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ? ಜವಾಬ್ದಾರಿ ತುಂಬ ಜವಾಬ್ದಾರಿ ಇದೆ. ಆಸ್ ಅ ಪಾತ್ರ ಹೇಳಬೇಕು ಅಂದರೆ ತಮ್ಮಂದಿರಿಗೋಸ್ಕರ ಪ್ರತಿಯೊಂದನ್ನು ಮಾಡೋವಂಥ ಒಬ್ಬ ಅಣ್ಣ ಮುತ್ತುರಾಜ. ತಮ್ಮಂದ್ರ ಖುಷಿನೇ ಇವನ್ ಖುಷಿ ಅಂತ ಅನ್ಕೊಂಡು ಬದುಕ್ತಿರೋವಂಥ ಒಂದು ಪಾತ್ರ. ಹೆಂಗರಳು ಕೋಪ ಅನ್ನೋದು ಅವ್ನ ಜೀವನದಲ್ಲೇ ಇಲ್ಲ, ಯಾವತ್ತೂ ಕೋಪ ಮಾಡ್ಕೊಂಡಿಲ್ಲ. ತಮ್ಮಂದರು ತುಂಬ ಚೆನ್ನಾಗಿದ್ದರೆ ಇವನು ಚೆನ್ನಾಗಿದ್ದಂಗೆ ಅಂತ ಅನ್ಕೊಂಡು ಬದುಕ್ತಿರೋವಂಥ ಪಾತ್ರ ಇದು. ಅಲ್ಲ ಸರ್, ಅದು ಹೆಂಗೆ ನೀವು ಹಂಗೆ ಹೇಳ್ಬಿಡ್ತೀರಾ? ನೀವು ಚೆನ್ನಾಗಿರ್ಬೇಕು ಅಂತ ಯಾವತ್ತೂ ಅನಿಸಿಲ್ವಾ? ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ನಿಮ್ಮ ಮನೇಲಿ ನಿಮ್ಮ ತಾಯಿಗೆ ಏನು ಅನ್ಸುತ್ತೆ? ನನ್ನ ಮಗಳು ಚೆನ್ನಾಗಿರ್ಬೇಕಪ್ಪ, ಅವಳು ಚೆನ್ನಾಗಿದ್ರೆ ಸಾಕಪ್ಪ, ಅವಳು ಚೆನ್ನಾಗಿದ್ರೆ ನಾನು ಖುಷಿನಪ್ಪ. ಆ ಥರ ಒಬ್ಬರು ತಾಯಿ ಪ್ರತಿ ಮನೇಲೂ ತಾಯಿ ಹೆಂಗೆ ಅನ್ಕೊಳುತ್ತೋ ಅದೇ ಥರ ತಾಯಿ ಜಾಗದಲ್ಲಿ ನಿಂತ್ಕೊಂಡು ಇವ್ನು ಅನ್ಕೋತಾನೆ, ಅವ್ರು ಚೆನ್ನಾಗಿದ್ದರೆ ಇವ್ನು ಚೆನ್ನಾಗಿದ್ದಂಗೆ ಅಂತ ಅನ್ಕೊಳ್ಳೋ ಒಂದು ತಾಯಿ ಹೃದಯ ಇರುವಂಥ ಒಂದು ಪಾತ್ರ ಇದು. ಓಕೆ, ನೀವು ನೋಡಿದ್ರೆ ಇಷ್ಟೊಂದು ಸೈಲೆಂಟು ಸೌಮ್ಯ ಸ್ವಭಾವದ ವ್ಯಕ್ತಿ, ಆದರೆ ನಿಮ್ಮ ಕಂಠಿ ಯಾಕೆ ಅಷ್ಟೊಂದು ರೂಡು? ಏನಿದ್ರು ಅಪ್ಪಂಗೆ ಹೊಡಿಯೋಕೆ ಹೋಗೋದು, ಅಪ್ಪಂಗೆ ಬೈಯೋಕೆ ಹೋಗೋದು, ಈ ರೀತಿ ಮಾಡ್ತಾರೆ ಯಾಕೆ ಅಂತ? ಜಿಗುಪ್ಸೆ ಮೇಡಮ್. ಯಾಕೆಂದರೆ ಆದರೆ ಯಾವುದೇ ಮನೇಲಾದ್ರಿ ಅಪ್ಪ ಜವಾಬ್ದಾರಿ ತೊಗೊಂಡು ಮನೆ ನಡೆಸಬೇಕು ಅಂತ ಎಲ್ಲರೂ ಮಕ್ಕಳಿಗೂ ಇರುತ್ತಲ್ವ. ಅಪ್ಪ ನಮ್ಗೆ ಒಳ್ಳೆ ಬಟ್ಟೆ ತಂದು ಕೊಡಬೇಕು, ಮನೇನ ಚೆನ್ನಾಗಿ ಇಟ್ಕೋಬೇಕು, ಮನೇನ ನೋಡ್ಕೋಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅದಾಗದೇ ಇದ್ದಾಗ ಆಗಿನ್ನೂ ಮೀಸೆ ಚಿಗುರುತ್ತಿರೋ ವಯಸ್ಸು, ಕುದೀತಿರೋ ರಕ್ತ, ನಮ್ಮ ಮನೆ ಹಿಂಗಾಗೋಗಿದೆಯಲ್ಲ ಅಪ್ಪನಿಂದ ಅನ್ನೋ ಕಾರಣಕ್ಕೆ ಅವನೊಂದು ಸ್ವಲ್ಪ ರೆಬಲ್ ಆಗಿರ್ತಾನೆ. ನಮ್ಮ ಮನೆ ಪರಿಸ್ಥಿತಿನೇ ಯಾಕೆ ಹಿಂಗೆ ನಮ್ಮ ಲೈಫು ಅನ್ನೋ ಒಂದು ಎಲ್ಲ ಫ್ರಸ್ಟ್ರೇಷನ್ನ ಅವನು ಹಿಂಗೆ ತೀರಿಸ್ಕೊತಾ ಇರ್ತಾನೆ ಅವನು. ಯೂಶಲಿ ನಿಜ ಜೀವನದಲ್ಲೂ ಇಂತಹ ಘಟನೆಗಳು ನಡೀತಾ ಇರುತ್ತೆ. ಆದರೆ ಮಕ್ಕಳೇ ಸೇರಿಕೊಂಡು ಅಪ್ಪನ ಚೇಂಜ್ ಮಾಡ್ಬೋದಿತ್ತಲ್ವ? 4 ಜನ ಮಕ್ಕಳು ಯಾಕೆ ಆಗ್ತಾ ಇಲ್ಲ? ಅಪ್ಪನ ಬಗ್ಗೆ ನಮ್ಗೆ ಗೊತ್ತಿದೆ. ಅಂದರೆ ಅಪ್ಪ ನಮ್ಗಳ ಮುಂದೆ ಬೇಜವಾಬ್ದಾರಿಯಿಂದ ಇದ್ದು ನಮಗೆ ಬೈಕೊಂಡಿದ್ರು, ಈ ಮಕ್ಕಳ ಬಗ್ಗೆ ಯಾರೇ ಮಾತಾಡಿದ್ರು ಮಕ್ಕಳ ಮುಂದೆ ಅವ್ರ ಬಗ್ಗೆ ಸ್ಟ್ಯಾಂಡ್ ತೊಗೊಳ್ದೇ ಇರ್ಬೋದು. ಮಕ್ಳು ಇಲ್ಲದೇ ಇರೋ ಟೈಮಲ್ಲಿ ಹೋಗಿ ಮಕ್ಕಳ ಪರವಾಗಿ ಮಾತಾಡೋವಂಥ ವ್ಯಕ್ತಿತ್ವ ಅವ್ರದ್ದು. ಆ್ಯಂಡ್ ಅಮ್ಮ ಹೋದ ಮೇಲೆ ಅಪ್ಪ ಹಂಗಾದ್ರು ಅನ್ನೋ ಕಾರಣಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಬದಲಾಗಲ್ಲ ಅನ್ನೋ ವ್ಯಕ್ತಿಗಳನ್ನು ಎಷ್ಟು ಅಂತ ಬದಲಾಯಿಸೋಣ. ಅದಕ್ಕೋಸ್ಕರ ಅಪ್ಪನ ಹಂಗೆ ಬಿಟ್ಬಿಟ್ಟಿದ್ದೀವಿ. ಓಕೆ, ನಿಜ ಜೀವನದಲ್ಲಿ ಅಣ್ಣ ತಮ್ಮಂದಿರು ಅಂದರೆ ಹೇಗಿರ್ಬೇಕು ನಿಮ್ಮ ಪ್ರಕಾರ? ಎಲ್ಲವೂ ಇರ್ಬೇಕು ಮೇಡಮ್. ಜಗಳ ಆಡಬೇಕು, ಪ್ರೀತಿಯಿಂದ ಇರಬೇಕು, ಒಬ್ರಿಗೊಬ್ರನ್ನ ಬಿಟ್ಟುಕೊಡಬಾರ್ದು. ದಟ್ ಇಸ್ ಒನ್ ಕೀ ಥಿಂಗ್. ನನಗೆ ಅಣ್ಣ ತಮ್ಮಂದಿರ ವಿಚಾರಗಳಲ್ಲಿ ನನಗೆ ಅನ್ಸೋದು, ಹುಡ್ತಾ ಅಣ್ಣ ತಮ್ಮಂದಿರು ಬೆಳೀತಾ ದಾಯಾದಿಗಳು ಅಂತ ಆಗ್ಬಿಡುತ್ತಲ್ಲ, ಅದು ಆಗಬಾರ್ದು. ಒಬ್ರನ್ನೊಬ್ರನ್ನ ಬಿಟ್ಕೊಡಬಾರ್ದು. ಯಾಕಂದರೆ ಅದು ಇಟ್ಸ್ ಅ ಬ್ಯೂಟಿಫುಲ್ ರಿಲೇಷನ್ಶಿಪ್. ಅದು ಎಲ್ರಿಗೂ ಸಿಗಲ್ಲ. ಇವಾಗ ನನ್ನ ಪರ್ಸ್ನಲ್ ಲೈಫಲ್ಲಿ ನಾನು ಒಬ್ಬನೇ ಇರೋದು, ನನಗೆ ಅಣ್ಣ ತಮ್ಮಂದಿರು ಯಾರೂ ಇಲ್ಲ. ಸೊ ಹಾಗಿದ್ದಾಗ ಆ ಥರ ಒಂದು ಬ್ಯೂಟಿಫುಲ್ ರಿಲೇಷನ್ಶಿಪ್ನ ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳ್ತೀನಿ. ಬಿಟ್ಕೊಡ್ಬಿಡಿ, ಜಗಳ ಆಗುತ್ತೆ, ಮನಸ್ತಾಪ ಬರುತ್ತೆ. ಯಾಕೆ ಅಪ್ಪ ಅಮ್ಮನ ಜೊತೆ ಜಗಳ ಆಗಲ್ವಾ? ಎಲ್ಲರ ಜೊತೆ ಜಗಳ ಆಗುತ್ತೆ. ಹಂಗಾದಾಗ ಬಿಟ್ಕೊಡ್ದೆ ಇವ್ನು ನನ್ನ ತಮ್ಮ, ಇವನ ಅಣ್ಣ, ನೀನು ಯಾಕೆ ಮಾತಾಡ್ತೀಯ ಅನ್ನೋ ಥರ ಇದ್ಬಿಟ್ರೆ ತುಂಬ ಚೆನ್ನಾಗಿರ್ತಾರೆ. ಎಸ್. ಓಕೆ, ಇವಾಗ ನಿಮ್ಮ ವಿಷಯಕ್ಕೆ ಬರೋದಾದರೆ, ನಿಮ್ಮ ವಿಷಯಕ್ಕೆ ಅಂತಂದರೆ ಸೀರಿಯಲಲ್ಲೇ ಓಕೆ, ಇಷ್ಟೊಂದು ಸೌಮ್ಯ ಸ್ವಭಾವದ ವ್ಯಕ್ತಿ ಅಂದರೆ ನೀವು ಹೇಳಿದ್ರಿ ಬಿಗ್ ಬಾಸಿಂದ ನಾನು ನೋಡಿಬಿಟ್ಟು ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದು ಅಂತ. ಅಂದರೆ ಬಿಗ್ ಬಾಸಲ್ಲಿ ರಿಯಲ್ ಆಗಿದ್ದಕ್ಕೇ ಇಲ್ಲೊಂದು ಒಳ್ಳೆ ಕ್ಯಾರೆಕ್ಟರ್, ಅಂದರೆ ಎಲ್ಲರೂ ಕೂಡ ಇಷ್ಟಪಡುವಂತಹ ಕ್ಯಾರೆಕ್ಟರ್ನ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಶಿಶಿರ್ ಅವ್ರಿಗೆ? ಹಂಗೆ ಅನ್ಕೋಬೋದು ಮೇಡಮ್. ನೀವು ಹೇಳೋದ್ಮೇಲೆ ಅದ್ರ ಬಗ್ಗೆ ಯೋಚನೆ ಬರ್ತಾ ಇದೆ ನನಗೆ. ಮೋಸ್ಟ್ಲಿ ಹಂಗೆ ಅನ್ಕೋಬೋದು ನಿಜವಾಗ್ಲೂ. ನಾನು ಫಸ್ಟಿಂದನೂ ಹೇಳ್ತಿರೋದೇ, ನಾನು ಇದ್ದಿದ್ದೇ ಹಾಗೆ, ನಾನು ಆಟಕ್ಕೋಸ್ಕರ ಹಂಗೆ ಇದ್ದಿದ್ದಲ್ಲ, ನಾನು ಇರೋದೇ ಹಾಗೆ. ಸೊ ಹಂಗಿದ್ದು ಹೊರಗಡೆ ಬಂದಾಗ ಓಕೆ, ಇವ್ನು ಹಿಂಗಿದಾನಲ್ಲ, ಈ ಪಾತ್ರಕ್ಕೂ ಅಂಥದ್ದೇ ವ್ಯಕ್ತಿ ಬೇಕಾಗಿದೆ ಅಂತ ನೋಡಿಕೊಂಡು ಆ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಂಡಾಗ ನನಗೆ ತುಂಬ ಖುಷಿ ಆಯಿತು. ಅಂದರೆ ಸಾರ್ಥಕ ಆಯಿತು ಗುರು. ನಾನು ಏನಂತ ಅವರೇ ಹೇಳ್ಬಿಟ್ರು ನಾನು ಕೇಳೋಕ್ಕಿಂತ ಮುಂಚೆ. ನಿಮ್ಮನ್ನು ನಾವು ಅಪ್ರೋಚ್ ಮಾಡ್ತಿದ್ದೆ ಇದೊಂದು ಕಾರಣಕ್ಕೋಸ್ಕರ. ಬಿಕಾಸ್ ಇದರಲ್ಲಿ 4 ಜನ ಅಣ್ಣ ತಮ್ಮದಿರು ಇರ್ತಾರೆ, ಸ್ಕ್ರೀನ್ ಸ್ಪೇಸ್ ಹೋಗುತ್ತೆ. ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೆ ನೀವು ಸೋಲೋ ಪ್ರಾಜೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಇದೆಲ್ಲ ಇದ್ದಾಗ ನಾವು ಏನಕ್ಕೆ ಇದನ್ನು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡ್ವಿ ಅಂತ ರೀಸನ್ ಕೊಟ್ಟಿದ್ದೆ ಇದು. ಹಾಗಿದ್ದಾಗ ನಂಗೆ ತುಂಬ ಖುಷಿ ಆಯಿತು. ಓಕೆ, ಸಾರ್ಥಕ ಅನ್ನಿಸ್ತಪ್ಪ, ನಾನು ನನ್ನ ಬಿಟ್ಕೊಡದೆ ಅಲ್ಲಿದ್ದು ಒಂದು ಅದ್ಭುತವಾಗಿರೋ ಒಂದು ಪ್ರಾಜೆಕ್ಟಿಗೆ ದಾರಿ ಆಯಿತು ಅಂತ ಅನ್ನಿಸ್ತು. ಸೊ ಬಿಗ್ ಬಾಸ್ ಮನೇಲಿ ತಂಗಿನ ಹ್ಯಾಂಡಲ್ ಮಾಡ್ತಾ ಇದ್ರಿ ಚೈತ್ರ ಅವ್ರನ್ನ. ಇವಾಗ ಒಂದು 3 ಜನ ತಮ್ಮಂದಿರ ಬ್ಯಾಲೆನ್ಸ್ ಮಾಡಬೇಕು, ಜೊತೆಗೆ ಅಪ್ಪನನ್ನು ಒಳಗೊಂಡಂತೆ. ಹೆಂಗಿದೆ ನೋಡಿ ಚಾಲೆಂಜಸ್ ಆ ರೀತಿ ಏನಾದರೂ? ಮೇಡಮ್, ಈ 4 ಜನ ಒಂದು, ಆ ಚೈತ್ರ ಒಂದು ಮೇಡಮ್. ಈ 4 ಜನನ ಸಂಭಾಳಿಸ್ಬೋದು, ಚೈತ್ರನ ಸಂಭಾಳ್ಸೋಕ್ಕಾಗ್ತಿರಲಿಲ್ಲ.
ಬಟ್ ಸ್ವೀಟೆಸ್ಟ್ ನಂಗೆ ಸಕ್ಕದಿಷ್ಟ ಚೈತ್ರ. ಐ ಲವ್ ಹರ್ ಟು ದ ಕೋರ್. ಈ 4 ಜನನ ಸಂಭಾಳಿಸೋದು ತುಂಬ ಟಾಸ್ಕೇ ಅದು, ಇಟ್ಸ್ ಚಾಲೆಂಜ್ ಅಲ್ಲಿ. ಯಾಕಂದರೆ ಒಬ್ಬೊಬ್ರದ್ದು ಒಂದೊಂದು ವ್ಯಕ್ತಿತ್ವ. ಈಗ ಹರಿ ಒಂಥರ ಆದರೆ ಕಂಠಿ ಒಂಥರ. ಇವರಿಬ್ಬರು ಮಧ್ಯದಲ್ಲಿ ಪಾಪ ಎಲ್ಲೋ ಸ್ವರ್ಗೋಗ್ತಾ ಇರ್ತಾನೆ ಮಯೂರ. ಅವನ್ನೂ ನೋಡಬೇಕು, ಇವ್ರನ್ನೂ ನೋಡಬೇಕು. ಅಲ್ಲಪ್ಪ ಯಾವುದಕ್ಕೂ ಜವಾಬ್ದಾರಿ ತಗೋತಿರಲ್ಲ, ಎಲ್ಲದಕ್ಕೂ ಆರ್ಡರ್ ಮಾಡ್ತಿರ್ತಾರೆ, ಕುಡಿತಾ ಇರ್ತಾರೆ. ಸೊ ಇದೆಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಒಂದು ಮನೇನ ಹಿಂಗಿರೋ ಮನೇನ ಹಿಂಗೆ ಇಟ್ಕೊಂಡು ಕೂತಿರೋದೇ ಮುತ್ತುರಾಜ. ಸೊ ಆ ಒಂದು ಜವಾಬ್ದಾರಿಯುತ ಪಾತ್ರವನ್ನು ನಿಭಾಯಿಸೋದು ತುಂಬ ಚಾಲೆಂಜಿಂಗ್ ಅದು. ಅಲ್ವಾ, ನೀವೇನಾದ್ರು ತಯಾರಿ ಏನಾದ್ರು ಮಾಡ್ಕೊಂಡಿದ್ದ ನಾನು ಹಿಂಗಿರ್ಬೇಕು? ಇಲ್ಲ ಮೇಡಮ್, ನಾನು ಯೂಶ್ವಲಿ ಹೋಮ್ ವರ್ಕ್ಸ್ ತುಂಬ ಕಡಿಮೆ ಮಾಡೋದು ಪಾತ್ರಗಳಲ್ಲಿ. ನಂಗೆ ಯಾಕಂದರೆ ಸೆಟ್ ಅಟ್ಮಾಸ್ಫಿಯರ್ ನನಗೆ ಪ್ರಿಪೇರ್ ಮಾಡಿಬಿಡುತ್ತೆ. ನಾನು ಆ ಸೆಟ್ ಕಾಲಿಡ್ತಿದ್ದಂಗೆ ಆ ಪಾತ್ರದ್ದು ವೈಬ್ ಏನಿದೆಯೋ ತೊಗೊಳ್ತಾ ಹೋಗ್ತೀನಿ. ನಾನು ಮನೇಲಿ ಬರಲ್ಲ ನಂಗೆ ಅದು. ಸೊ ನಂಗೆ ಸೆಟ್ ಕಾಲಿಡ್ತಿದ್ದಂಗೆ ನನಗೆ ಏನು ಎಕ್ಸ್ಪ್ಲನೇಷನ್ಸ್ ಕೊಟ್ಟರು, ನಾನು ಅದಕ್ಕೆ ನನ್ನೊಂದಷ್ಟು ಪ್ರಿಪ್ರೇಷನ್ಸ್ನ ಸೆಟ್ಟಲ್ಲಿ ಮಾಡಿಕೊಂಡೆ. ನಾನು ಮೊದಲನೇ ಸೀನ್ಗೆ ಹೋಗೋಕ್ಕೆ ಮುಂಚೆ ಒಂದು 2 ರೀತಿಯಾದಂಥ ವೇರಿಯೇಷನ್ಸ್, ಒಂದು 3 ರೀತಿಯಾದಂಥ ವೇರಿಯೇಷನ್ಸ್ ಮಾಡಿಕೊಂಡು ಅದಕ್ಕೊಂದು ಲಾಕ್ ಆದ್ವಿ. ಸೊ ಈ ಥರ ಪ್ರಿಪ್ರೇಷನ್ಸ್ ಆಯಿತು. ಓಕೆ, ಒಂದು ಮಾತಿದೆ, ಅಣ್ಣ ತಮ್ಮಂದಿರ ಸಂಬಂಧ ಅತ್ತಿಗೆ ಬಂದ್ಮೇಲೆ ಗೋವಿಂದ ಅಂತ. ಅಂದರೆ ಮುತ್ತಣ್ಣಂಗೆ ವೈಫ್ ಬಂದಮೇಲೆ ಅಣ್ಣ ತಮ್ಮಂದಿರಲ್ಲಿ ಏನಾದ್ರು ಬಿರುಕು ಮೂಡಬಹುದಾ? ಇಲ್ಲ, ತಮ್ಮಂಗೆ ಬಂದಿದೆ ವೈಫು, ಏನಾಗುತ್ತೆ ಅಂತ ಗೊತ್ತಿಲ್ಲ. ಚೆನ್ನಾಗಿ ಆಗಲಿ ಅಂತ ಅನ್ಕೋತಾ ಇದ್ದೀವಿ. ನಮಗಿರೋ ಟೆನ್ಷನ್ ಅವಳು ಹಾಳು ಮಾಡ್ಬಿಡ್ತಾರೆ ಅಂತಲ್ಲ, ನಾವು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಟೆನ್ಷನ್ನು. ಯಾಕಂದ್ರೆ ಬೇರೆ ಮನೆಯಿಂದ ಬಂದಿರೋ ಒಂದು ಹೆಣ್ಣು ಹುಡುಗಿ ನಮ್ಮ ಮನೆಗೆ, ನಮ್ಗೆ ಈ ಥರ ಅವ್ಯವಸ್ಥೆ ಇರೋವಂಥ ಮನೆಗೆ ಬಂದಾಗ ಆ ಹುಡುಗಿ ನಾವು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ದೊಡ್ಡ ಟಾಸ್ಕು. ಸೊ ಹಾಗೆ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಟೆನ್ಷನ್ ಇದೆ. ನನಗೆ ಮದುವೆ ಆಗಿ ನನಗೊಂದು ಹೆಣ್ಣು ಬಂದು ಅವಳು ಮನೆ ಮುರಿತಾಳೆ ಅಂತ ಆದಾಗ ಇವನು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗೋಕೆ ರೆಡಿಯಾಗಿರ್ತಾನೆ ಮುತ್ತುರಾಜ. ನೋಡೋಣ. ಹಾಗೆ ಇವಾಗ ಏನು ಅರ್ಜೆಂಟ್ ಆಗಿತ್ತಂತೆ ನಿಮ್ಮ ತಮ್ಮಂಗೆ ಅಷ್ಟು ಬೇಗ ಮದುವೆ ಮಾಡ್ಕೊಂಬರಕ್ಕೆ? ಅವನ್ನೇ ಕೇಳಿ ಮೇಡಮ್, ನನಗೂ ಗೊತ್ತಿಲ್ಲ. ತಲೆ ಸುತ್ತ ಬಿದ್ಬಿಟ್ರೆ ನಾನು ಮದುವೆ ಅಂತಿದ್ದಂಗೆ ಏನು ಮಾಡಲಿಲ್ಲ. ಶಾಕಿಗೆ ತಲೆ ಸುತ್ತ ಬಿದ್ರಾ ಅಥವಾ ಇವನು ಮದುವೆ ಆಗೋರು ಇದಾರಲ್ಲ ಅಂತೇಳಿ ತಲೆ ಸುತ್ತ ಬಿದ್ರ? ಇಲ್ಲ ಮೇಡಮ್, ಅವನು ಹ್ಯಾಂಡ್ಸಮ್, ಅವನು ಮದುವೆ ಆಗ್ತಾನೆ ಹಂಗಲ್ಲ. ನಗಾಡ್ಕೊಂಡು ಸುಳ್ಳು ಹೇಳ್ಕೊಂಡು ಪಟಾಯಿಸ್ಕೊಂಡ್ಬಿಟ್ಟಿದ್ದಾನೆ ಅವನು. ಇದು ಹಿಂಗೆ ಪಟಾಯಿಸ್ಕೊಂಡ್ಬಿಟ್ಟ ಅಂತ ಶಾಕ್ಗೆ ತಲೆ ಸುತ್ತ ಬಿದ್ದಿದ್ದು ನಾನು. ಏನು ಹೇಳಿದ್ರು ಆಮೇಲೆ? ಇನ್ನೇನು ಹೇಳ್ತಾನೆ, ಅವಳಿಗೆ ಮದುವೆ ಇಷ್ಟ ಇರಲಿಲ್ಲ, ಓಡಿಸ್ಕೊಂಡು ಕರ್ಕೊಂಬಂದೆ ಅಂದ. ಇನ್ನೇನು ಮಾಡಲಿ ನಾನು. ಓಕೆ, ಅದನ್ನು ಹೊರತುಪಡಿಸಿ ಸೀರಿಯಲ್ ನೆಕ್ಸ್ಟ್ ವೀಕ್ ಬರ್ತಾ ಇದೆ ಸೀರಿಯಲ್ಲು, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ವಿಭಿನ್ನವಾಗಿರುವಂಥ ಕಥೆ. ನಾನು ವಿಭಿನ್ನ ಅಂತ ಯೂಸ್ ಮಾಡಲ್ಲ ನಾನು, ಬಿಕಾಸ್ ಎಲ್ಲರೂ ಡಿಫ್ರೆಂಟ್ ಅಂತಾರೆ. ಬಟ್ ಹೇಳಿದ್ದೇ ಕತೆ ಇದ್ದೇ ಇರುತ್ತೆ, ಹೇಳಿದ್ದೇ ಲೈನ್ ಇದ್ದೇ ಇರುತ್ತೆ. ಬಟ್ ಇಲ್ಲಿ ಯಾಕೆ ನಾನು ಡಿಫ್ರೆಂಟ್ ಅಂತ ಯೂಸ್ ಮಾಡ್ತಿದ್ದೀನಿ ಅಂದರೆ ನಿಜವಾಗ್ಲೂ ಡಿಫ್ರೆಂಟ್ ಆಗಿದೆ ಇದು. ಇಲ್ಲಿ ಬರೀ ಗಂಡು ಮಕ್ಕಳ ಭಾವನೆ ಅನ್ನೋದ್ರ ಜೊತೆಗೆ ಒಂದು ಹೆಣ್ಣು ಬಂದು ಆ ಭಾವನೆಗಳ ಜೊತೆ ಹೇಗೆ ಹೊಂದ್ಕೊಂಡು ಹೋಗ್ತಾಳೆ ಅನ್ನೋ ಒಂದು ಕತೆ ಇದು. ಸೊ ಹಾಗಾಗಿ ಇದು ಮನಸ್ಸಿಗೆ ನಾಟುವಂಥ ಸೀರಿಯಲ್ಲು. ಎಲ್ಲರ ಮನೆಯಲ್ಲೂ ಈ ಥರದ್ದು ಒಂದು ಪಾತ್ರ ಇದ್ದೇ ಇರುತ್ತೆ, ಎಲ್ಲರ ಮನೆಯಲ್ಲೂ ಈ ಥರದ್ದೊಂದು ಎಮೋಷನ್ ಇದ್ದೇ ಇರುತ್ತೆ. ಸೊ ಪ್ರತಿಯೊಬ್ಬರು ಕನೆಕ್ಟ್ ಆಗುವಂಥ ಒಂದು ಸೀರಿಯಲ್ಲು. ಸೊ ಹಾಗಾಗಿ ಎಲ್ಲರೂ ಈ ಸೀರಿಯಲ್ನ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಅಕ್ಟೋಬರ್ 6ನೇ ತಾರೀಕಿಂದ ರಾತ್ರಿ 8 ಗಂಟೆಗೆ ಕಲರ್ಸ್ ಕನ್ನಡದಲ್ಲಿ. ಓಕೆ, ಕೊನೆಯದಾಗಿ 1-2-3 ಪ್ರಶ್ನೆ ಇದೆ, ಕೇಳ್ಬಿಡ್ತೀನಿ ಒಟ್ಟಿಗೆ. ಓಕೆನಾ? ಇವಾಗ ಸೀರಿಯಲ್ಸ್ ಮಾಡ್ತಾ ಇದ್ರಿ, ಇವಾಗ ವೆಬ್ ಸೀರೀಸಲ್ಲೂ ಕೂಡ ಇದ್ದೀರಾ. ಇವಾಗ ಸೀರಿಯಲ್ಸ್ಗೂ ವೆಬ್ ಸೀರೀಸು ಅಂತ ಬಂದರೆ ಏನು ಡಿಫ್ರೆನ್ಸ್ ಇರುತ್ತೆ? ನಥಿಂಗ್. ಅಂದರೆ ಸೀರಿಯಲ್ ಅಂತ ಬಂದಾಗ ನಾವು ಆ ಎಮೋಷನ್ನ, ಫಾರ್ ಎಕ್ಸಾಂಪಲ್ ವೆಬ್ ಸೀರೀಸಲ್ಲಿ ನಾವು 5 ಎಪಿಸೋಡಲ್ಲಿ ಹೇಳೋ ಎಮೋಷನ್ನ ಸೀರಿಯಲಲ್ಲಿ ನಾವು 100 ಎಪಿಸೋಡಲ್ಲಿ ಹೇಳ್ತೀವಿ. ಓಕೆನಾ? ಆ ಗ್ರಾಫ್, ಒಂದು ಕ್ಯಾರೆಕ್ಟರ್ ಗ್ರಾಫ್, ನಾನು ಹೋದೆ, ನನ್ನ ಮದುವೆ ಆದೆ, ಅವಳ ಜೊತೆ ಜಗಳ ಆಯಿತು, ಮತ್ತು ವಾಪಸ್ ಬಂದೆ, ಬ್ರೇಕಪ್ ಆಯಿತು, ಮತ್ತೆ ಹೋಗಿ ಪ್ಯಾಚಪ್ ಆಯಿತು. ಈ ಎಮೋಷನ್ನ ನಾವು 100 ಎಪಿಸೋಡಲ್ಲಿ ಹೇಳ್ತೀವಿ ಸೀರಿಯಲಲ್ಲಿ. ಇದೇ ಎಮೋಷನ್ನ 5 ಎಪಿಸೋಡಲ್ಲಿ ಹೇಳ್ತೀವಿ ವೆಬ್ ಸೀರೀಸಲ್ಲಿ. ಸೊ ಆ್ಯಸ್ ಅ ಕ್ಯಾರೆಕ್ಟರ್ ನಾನು ಆ ಎಮೋಷನ್ನ ತುಂಬ ಕ್ವಿಕ್ಕಾಗಿ ಎಮೋಟ್ ಮಾಡಬೇಕಾಗತ್ತೆ ವೆಬ್ ಸೀರೀಸಲ್ಲಿ. ಆ್ಯಂಡ್ ಆ ವೇರಿಯೇಷನ್ಸ್ನ ನಾನು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ಇರಲ್ಲ ನನಗೆ. ನಾನು ಆ ಪಾತ್ರನ ಇಮಿಡಿಯೇಟಾಗಿ ಗ್ರಾಸ್ಪ್ ಮಾಡ್ಕೋಬೇಕು, ಆ ಬಾಡಿ ಲ್ಯಾಂಗ್ವೇಜಿಗೆ ಬರಬೇಕು, ಮಾಡ್ತಾ ಹೋಗಬೇಕು. ಸೊ ದಟ್ ಇಸ್ ಅ ಬ್ಯೂಟಿ ಆಫ್ ವೆಬ್ ಸೀರೀಸ್. ಸೊ ಇವೆರಡು ವ್ಯತ್ಯಾಸ ಅಂತ ಅನ್ಸುತ್ತೆ ಅಷ್ಟೇ ನನಗೆ. ಬಿಗ್ ಬಾಸ್ ಆದ ನಂತರದಲ್ಲಿ ಶಿಶಿರ್ ಅವ್ರ ಜೀವನ ಹೇಗೆಲ್ಲ ಬದಲಾಯಿತು? ಅಂದರೆ ರೆಕಗ್ನಿಷನ್ ವಿಚಾರದಲ್ಲಿ ಬದಲಾಗಿದೆ ಅಷ್ಟೇ. ಜನ ನನ್ನ ಗುರುತಿಸೋ ವಿಚಾರದಲ್ಲಿ ತುಂಬ ಬದಲಾಗಿದೆ. ಅವರು ಪ್ರೀತಿ ಕೊಡೋ ರೀತಿಯಲ್ಲಿ ತುಂಬ ಬದಲಾಗಿದೆ. ಅವರ ಮನೆ ಮಗ ಅಂತ ಅಂದ್ಕೊಂಡಿದ್ದಾರೆ, ಅದರ ವಿಚಾರದಲ್ಲಿ ಬದಲಾಗಿದೆ. ಆ್ಯಂಡ್ ಕೆಲಸ ಅಂತ ಬಂದಾಗ ತುಂಬ ಅವಕಾಶಗಳು ಓಪನ್ ಆಯಿತು, ಅವಕಾಶಗಳ ಡೋರ್ಸ್ ಓಪನ್ ಆಯಿತು ಅಂತ ಹೇಳ್ಬೋದು. ಸೊ ಆ ರೀತಿಯಲ್ಲಿ ತುಂಬ ಬದಲಾವಣೆಗಳಾಗಿದೆ. ಬಟ್ ನಾನಾಗೇ ಇದ್ದೀನಿ, ನನ್ನಲ್ಲಿ ಯಾವುದೂ ಬದಲಾವಣೆ ಆಗಿಲ್ಲ. ಓಕೆ, ಶಿಶಿರ್ ಅವ್ರದ್ದು ಮತ್ತು ಐಶ್ವರ್ಯ ಅವ್ರದ್ದು ಮ್ಯಾರೇಜ್ ಅಂತೆ, ಹೌದಾ? ನಮಗೆ ಹೇಳಿಲ್ಲ ನೀವಿನ್ನೂ. ಗಾಸಿಪ್ ಹಿಂಗೆ ವಿಷಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆ ಬಂದು ಹಿಂಗೆ ಪಟ್ಟಂತ ಹೋಗ್ಬಿಡುತ್ತೆ. ಹಂಗೆ ಆ ಥರದ್ದೆಲ್ಲ ಏನಿಲ್ಲ ಮೇಡಮ್. ಆ ಥರ ಅದು ಮ್ಯಾರೇಜ್ ಅಂತ ಬಂದಾಗ ಅದಕ್ಕೊಂದು ಕ್ಲಾರಿಟಿ ಬೇಕು, ಅದಕ್ಕೊಂದು ಜರ್ನಿ ಬೇಕು ಮೇಡಮ್. ಒಂದು ಮದುವೆಗೆ ಮುಂಚೆ ಒಂದು ಜರ್ನಿ ಬೇಕು. ಆ ಥರದ್ದು ಒಂದು ಜರ್ನಿ ಇನ್ನೂ ಆಗಿಲ್ಲ, ಇನ್ನೂ ಕೆಲಸದಲ್ಲಿದ್ದೀವಿ.
ಕೆಲಸದ ವಿಚಾರವಾಗಿ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಅದಕ್ಕೊಂದು ಕ್ಲಾರಿಟಿ ಅಂತ ಬಂದಾಗ ಆ ಕ್ಲಾರಿಟಿ ಬಂದ ಮೇಲೆ ಅದ್ರ ಬಗ್ಗೆ ಮಾತಾಡ್ಬೋದು. ಆ ಥರ ಕ್ಲಾರಿಟಿ ಏನೂ ಇಲ್ಲ. ಅಂದರೆ ಅಮ್ಮ ಕೇಳಲ್ವಾ ಸೊಸೆ ಬೇಕು ಅಂತ? ಇಲ್ಲ ಮೇಡಮ್, ಕೇಳೋದು ಬಿಟ್ಬಿಟ್ಟಿದ್ದಾರೆ ಈಗ ಸದ್ಯ. ಏನು ಇಲ್ಲ, ಏನೂ ಕೇಳಲ್ಲ ನಿಜವಲ್ಲ. ನೀನು ಖುಷಿಯಾಗಿದೆಯಪ್ಪ, ಕೆಲಸ ಮಾಡ್ತಿದ್ಯಪ್ಪ, ಓಕೆ ಸಾಕು ಅಷ್ಟೇ. ನಿಮಗೆ ಅನಿಸಿಲ್ವಾ ಮದುವೆ ಆಗಬೇಕು ನಾನು ಅಂತ ಏನು? ಅಂದರೆ ಈಗ ಅನ್ನಿಸ್ತಾ ಇದೆ, ಅಂದರೆ ಅಪ್ಪ ಅಮ್ಮನಿಗೆ ಒಂಚೂರು ಏಜ್ ಆಗ್ತಾ ಇದೆ, ಅವ್ರಿಗೂ ಒಂಚೂರು ಯಾರಾದರೂ ಒಂದು ಜೀವ ಬೇಕು ಮನೇಲಿ. ನಾನು ಯಾವಾಗಲೂ ಕೆಲಸ ಅಂತ ಹೋಗ್ತಾ ಇರ್ತೀನಿ. ಆ ಥರದ್ದೊಂದು ಏನಾದರೂ ಅಂದಾಗ ಇವಾಗ ಒಂಚೂರು ಸೆಟ್ಲ್ ಆಗೋವಂಥ ಟೈಮ್ ಬಂದಿದ್ದೇನೋ ಅಂತ ಅನ್ನಿಸ್ತಾ ಇದೆ. ನೋಡೋಣ. ಅಂದರೆ ಈ ಇಯರ್ ಅಥವಾ ನೆಕ್ಸ್ಟ್ ಇಯರಲ್ಲಿ ಏನಾದ್ರು ಸಿಹಿ ಸುದ್ದಿ, ಗುಡ್ ನ್ಯೂಸ್ ಕೊಡ್ಬೋದಾ ಅಭಿಮಾನಿಗಳಿಗೆ? ಈ ಇಯರ್ ಗೊತ್ತಿಲ್ಲ ಮೇಡಮ್, ನೆಕ್ಸ್ಟ್ ಇಯರ್ ಗೊತ್ತಿಲ್ಲ. ಯೋಚನೆ ಮಾಡಬಹುದು ನೆಕ್ಸ್ಟ್ ಇಯರ್. ನೆಕ್ಸ್ಟ್ ಇಯರ್ ಯೋಚನೆ ಮಾಡಿದ್ರೆ ಅದು ಕಾರ್ಯಕ್ಕೆ ಬರೋದು ಅದ್ರ ನೆಕ್ಸ್ಟ್ ಆಗ್ಬೋದು ಮೇಡಮ್, ಆಗ್ಬೋದು. ಓಕೆ, ಇವಾಗ ಹಬ್ಬ ಬೇರೆ ಬಂತು, ರೀಲ್ಸ್ ಏನು ಮಾಡಿಲ್ವಾ? ಇಲ್ಲ, ಈ ಹಬ್ಬಕ್ಕೆ ರೀಲ್ಸ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಶ್ರೀಲಂಕಾಲಿ ನಾವು ಅಂದ್ಕೊಂಡೋದಕ್ಕಿಂತ ಜಾಸ್ತಿ ಡೇಸ್ ಶೂಟ್ ಆಗೋಯ್ತು. ಸೊ ಅಲ್ಲಿಂದ ಬರೋ ಅಷ್ಟರಲ್ಲಿ ನಾನು ಇಲ್ಲಿ ಬ್ಯುಸಿ ಆಗೋದು. ಇದ್ರ ಪ್ರಮೋಷನ್ಸು, ಶೂಟ್ಸು, ನಾವು ಎಪಿಸೋಡ್ಸ್ ಬೇಗ ಕೊಡಬೇಕಾಗಿತ್ತು. 6ನೇ ತಾರೀಕು ಡೇಟು ಅಂತ ಬಂತು. ಸೊ ಇಮಿಡಿಯೇಟ್ ಶೂಟ್ಸ್ ಮಾಡಬೇಕಾಗಿತ್ತು. ಸೊ ಅದು ಆ ಕೆಲಸದಲ್ಲಿ ಬ್ಯುಸಿ ಆಗೋದೆ. ಆ್ಯಕ್ಚುಲಿ ಒಂದು ಪ್ಲಾನ್ ಇತ್ತು, ಎಕ್ಸಿಕ್ಯೂಟ್ ಮಾಡೋಕ್ಕಾಗಲಿಲ್ಲ. ಓಕೆ, ನೆಕ್ಸ್ಟ್ ದೀಪಾವಳಿಗೆ ಆಗ್ಬೋದಾ? ಮಾಡೋಣ. ದೀಪಾವಳಿ 100% ದೀಪಾವಳಿಗೆ ಆಗುತ್ತೆ, ಪಕ್ಕ ಆಗುತ್ತೆ. ಓಕೆ, ಶ್ರೀಲಂಕಾಕ್ಕೆ ಹೋಗಿದ್ದು ಶೂಟ್ ಪರ್ಪಸ್ಸಾ ಅಥವಾ ನಿಮ್ಮ ಟ್ರಿಪ್ ಪರ್ಪಸ್ಸಾ? ಇಲ್ಲ, ಶೂಟ್ ಪರ್ಪಸ್ಗೆ ಹೋಗಿದ್ದು. ಅದು ಯಾವುದೋ ಒಂದು ಬ್ರ್ಯಾಂಡ್ಗೋಸ್ಕರ ಅಲ್ಲಿ ಶೂಟ್ ಮಾಡೋದಕ್ಕೆ ಹೋಗಿದ್ದು. ಅಲ್ಲಿ ಮಳೆ ಕಾರಣಾಂತರಗಳಿಂದ ಮಳೆ ಜಾಸ್ತಿ ಇದ್ದಿದ್ದಕ್ಕಿಂತ ನಂಬರ್ ಆಫ್ ಡೇಸ್ ಜಾಸ್ತಿ ಆಗ್ತಾ ಹೋಯಿತು. ಸೊ ಹಾಗಾಗಿ ಲೇಟ್ ಆಗೋಯ್ತು ಅಲ್ಲಿ. ಓಕೆ, ಶಿಶಿರ್ ಅವರ ನೆಕ್ಸ್ಟ್ ಪ್ಲ್ಯಾನ್ ಏನು ಇಂಡಸ್ಟ್ರಿನಲ್ಲಿ? ಸದ್ಯಕ್ಕೆ ಗಂಧದ ಗುಡಿ ಮೇಲೆ ಪೂರ್ತಿ ಕಾನ್ಸಂಟ್ರೇಷನ್ ಇದೆ. ಇದಕ್ಕೆ ಮುಂಚೆ ನಂದೊಂದು ಸಿನಿಮಾ ಕಂಪ್ಲೀಟ್ ಮಾಡಿದ್ದೀನಿ, ಅಲೆವಾ ಮೋಡ ಅಂತ. ಆ ಅಲೆವಾ ಮೋಡ ಸಿನಿಮಾನು ರಿಲೀಸಿಗೆ ಎಲ್ಲ ತಯಾರಿಗಳು ಮಾಡ್ಕೋತಾ ಇದ್ದಾರೆ. ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಿರೋಂಥ ಸಿನಿಮಾ ಅದು. ಮಗ ಮತ್ತು ತಾಯಿ ನಡುವಿನ ಸಂಬಂಧದ ಒಂದು ಸೆಂಟಿಮೆಂಟಲ್ ಸ್ಟೋರಿ ಅದು. ತುಂಬ ವರ್ಷಗಳ ನಂತರ ಮನೋಮೂರ್ತಿಯವರು, ಜಯಂತ್ ಕಾಯ್ಕಿಣಿಯವರು, ಸೋನು ನಿಗಮ್ ಅವರು, ಶ್ರೇಯಾ ಘೋಷಾಲ್ ಅವರು, ಇವರಿಷ್ಟು ಜನರ ಕೊಲಾಬ್ರೇಷನ್ ಆ ಸಿನಿಮಾದ ಆಲ್ಬಮಲ್ಲಿದೆ. ಬ್ಯೂಟಿಫುಲ್ ಕೊಲಾಬ್ರೇಷನ್ ಆಗಿದೆ ಅದು. ಸೊ ಮತ್ತೊಂದು ಮುಂಗಾರು ಮಳೆಯ ಸೌಂಡಿಂಗ್ ನಿಮಗೆ ಕೇಳಿಸುತ್ತೆ. ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಅದೊಂದು ಪ್ರಾಜೆಕ್ಟ್. ಅದು ಬಿಟ್ಟು ವೆಬ್ ಸೀರೀಸ್, ನೀವು ಹೇಳಿದಾಗೆ 2 ವೆಬ್ ಸೀರೀಸ್ ಮುಗಿಸ್ದೆ. ಈ ಥರ ನಡೀತಾ ಇದೆ. ನೀವು ಹೇಳ್ದಂಗೆ ನಮಗೆ ಅದ್ರ ಮುನ್ಸೂಚನೆ ಸಿಗ್ತಾ ಇದೆ, ಮುಂಗಾರು ಮಳೆ ಮುನ್ಸೂಚನೆ. ಸೊ ನಿಮ್ಮ ಎಲ್ಲ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮಾತಾಡೋದಕ್ಕೆ. ಓಕೆ, ನೋಡಿದ್ರಲ್ವಾ, ಇದಾಗಿತ್ತು ಶಿಶಿರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆಗೆ ಪಲ್ಲವಿ ಎನ್ ರಾಜ್, ನ್ಯಾಷನಲ್ ಟಿವಿ.